ಹೂವಾ ರೋಜಾ ಹೂವಾ ಹೂವಾ ನನ್ನ ಜೀವ ಹೂವಾ ಮಲ್ಲಿಗೆ ಹೂವಾ ಹೂವಾ ನನ್ನ ಜೀವ. ಹಲೋ ಹೈ ಬೈ ಬೈ ಗೌಡ್ರ, ಇವೆಲ್ಲ ಹೂ ನನಗನ. ಹೂನ ಸಕ್ಕು ನಿನಗಲ್ದ ಮತ್ತೆ ಯಾರಿಗೆ ಹೂವ ಹೂವಿನಂತ ಬೆಡಗಿಗ ಮತ್ತು ಹೂ ಕೊಡ್ಲಾರ್ದ ಏನು ಕೊಡ್ತಾರು? ಗೌಡ್ರ ನಾನಂದ್ರೆ ನಿಮ್ಗೆ ಅಷ್ಟಿಷ್ಟ ಏನ್ರಿ? ಹೂನ ಮುದ್ದು ಹೆಂಡ್ತಿ ನೀನ ನಂಗೆ ಇಷ್ಟ ಅಂದ್ರ. ಯಾಕಂದ್ರ ನೋಡು ನಿನ್ನ ಯಾ ನೋಡು, ನಿನ್ನ ಜುಕ್ ನೋಡು, ನಿನ್ನ ನಗು ನೋಡು, ಸಾಕು ಸಾಕು. ಇಷ್ಟಕ್ಕೊಂದ ನಗು ಬೇಡ, ಸ್ವಲ್ಪ ನಗು. ಹೋಗ್ರಿ ಗೌಡ್ರ, ಭಾಳ ಕಾಮಿಡಿ ಮಾಡ್ತೀರಿ ನೀವು. ಗೌಡ್ರ ನಿಮ್ಮ ಬಾಜು ಮನಿ ನೀವು ಬಾಡಿಗೆ ಕೊಟ್ಟಿರೇನ್ರಿ? ಆ ಮನಿ ನನಗೆ ಯಾಕೆ ಕೊಡಬಾರ್ದ್ರಿ? ನಾನಾ ಅಲ್ಲೇ ಇದ್ಬಿಡ್ತೀನಲ್ಲ ನಿಮ್ಮ ಮನಿ ಬಾಜುಕ ಬಾಡಿಗೆಗೆ ಬಂದು. ಪ್ಯಾಟ್ಯಾಗ ಬಾಡಿಗೆ ಮನಿ ಹಿಡಿದ್ರು ತಿಂಗಳಾದ್ರೆ 8,000 ರೀ, ನಂಗೆ ಕಟ್ಟೋಕೆ ಆಗೋಲ್ತು. ನೀವು ಹ್ಞೂ ಅಂದ್ರೆ ನಿಮ್ಮ ಮನೆ ಬಾಜುಕ ನಿಮ್ಮ ಮನ್ಯಾಗ ಇದ್ದು ಬಿಡ್ತೀನಿ. ಅಬಾ ಬಾ 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 ಇದೇನಿದು ಲಡ್ಡು ಬಂದು ಬಾಯಿಗ ಬಿತ್ತ ಆತಗೋ. ನಾವೆಷ್ಟು ಕೊಟ್ಟಿವಿ ಬಾಡಿಗೆ ಅಂದ್ರೆ 3,000 ನೋಡು ಬಾಡಿಗೆ ಅಷ್ಟ. ಹಲೋ ಹೈ ಬೈ ಬೈ, ನಿಮ್ಮ ಹೂ ನೀವೈ ಇಟ್ಕೊರಿ, ನಂಗೆ ಏನು ಬೇಕಾಗಿಲ್ಲ, ನಾನು ಬರ್ತೇನೆ, ಬಾಯ್. ಹಲೋ ಹೈ ಬೈ ಬೈ. ಆ ಮನಿನ ನಿನ್ನ ಹೆಸರಿಗೆ ಬರೀತೀನಿ ನಿಂದ್ರು. ಆದ್ರೆ ಈಗಿಲ್ಲ, ಎಣ್ಣೆ ಮದ್ವಿ ನಿಂಗೆ ಮಾಡ್ಕೊಂಡಿಂದೆ ನಿನ್ನ ಹೆಸರಿಗೆ ಹಚ್ಚತೀನಿ ತಗೋ ಅದು ಮನಿ. ನೀನ ಇದ್ದು ಬಿಡು ಮಹಾರಾಣಿ ಹಂಗ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಬಾಡಿಗೆ ಚಿಂತೆ ಯಾಕೆ ಮಾಡುವೆ, ನೀನೇ ಆಗ ರಾಣಿಯಾಗುವೆ. ಟಡಡನ್ ಟಡಡನ್ ಟಡಡನ್. ಗೌಡ್ರ ನನಗರ ಭಾಳ ಖುಷಿ ಆತ್ರಿ. ನಾಳೆನ ಬಂದ್ಬಿಡ್ತೀನಿ ರೀ. ಆದ್ರ ನನಗೆ ಒಬ್ಬ ಅಣ್ಣ ಅದಾನ್ರಿ, ಅವನಿಗೆ ನಮ್ದು ನಿಮ್ದು ಸುದ್ದಿ ಗೊತ್ತೇ ಇಲ್ರಿ. ಮತ್ತು ನೀವು ಹೆಂಗಂತೀರಿ ಹಂಗೆ ನೋಡ್ರಿ, ಮತ್ತು ಯಾರ ಮುಂದೂ ಹೇಳಕ್ಕೆ ಹೋಗ್ಬೇಡ್ರಿ ಈಗ. ಸಕ್ಕು ಸಕ್ಕು ಸಕ್ಕು, ನೀ ಹಾಕಿದ್ದ ಗೇರಿನ ಎಂದ್ರ ದಾಟಿ ನೀನು. ಆ ಲಕ್ಷ್ಮಣನ ಗೇರಿ ಹಾಕ್ದಂಗ ನೀ ಏನಾರ ಅಂದಿ ಅಂದ್ರ ಆತ್ ತಗೋ, ನಿಂದ ಬಾಡಿಗೆ ನಾನ ತಗೊಂತೀನಿ ಅಂದ್ರ ನಾನ ಕೊಟ್ಟ ನೀ ಕೊಟ್ಟಿ ಅಂತ ಹೇಳ್ತೀನಿ. ಆತಲ್ಲ ಆತಲ್ಲ, ದಿನ ಎದ್ದು ನಿಂಗೆ ಕಾಡ್ಸೋದಿಲ್ಲ. ಆದ್ರ ನಂಗೆ ನಿನ್ನ ಕೈಯಾಗಿಂದ ನಾಷ್ಟ ಬೇಕು ನೋಡಿ ದಿನ. ನನ್ನ ಹೆಂಡತಿ ಗಿಡ್ಮುಳಿ ಚಲೋನ ಮಾಡೋದಿಲ್ಲ ನಾಷ್ಟ. ನೀ ಹ್ಞೂ ಅಂದ್ರೆ ನಾನು ಹ್ಞೂ. ಹಲೋ ಹೈ ಬೈ ಬೈ. ತಗೋರಿ ಗೌಡ್ರ, ನಾಳೆ ನಮ್ಮ ಮನೆ ಶಿಫ್ಟ್ ಮಾಡ್ಬಿಡ್ತೀನಿ ರೀ. ದಿನ ಎದ್ದು ನಾನು ನನ್ನ ಡಾರ್ಲಿಂಗ್ಸು, ನಾನು ನನ್ನ ಹೆಂಡ್ತೀರು, ಪ್ರೇಮ ಸೌಂದರ್ಯ ಲಾಲ ಲಾಲ ಅಂತ ದಿನ ಇಬ್ರ ಕಡೆನೂ ಡ್ಯಾನ್ಸ್ ಮಾಡ್ಬೋದು, ಇಬ್ರ ಕೈ ಅಡ್ಗೆ ರುಚಿ ನೋಡ್ಬೋದು. ಎಂತ ಲಕ್ಕಿ ನಾನು. ಅಬ್ಬಾ ಬಾಬಾ ಬಾಬಾ, ಇಂಥ ದಿನ ಇಷ್ಟು ಲಗುನ ಬರುತ್ತಂತ ನಾ ಅನ್ಕೊಂಡಿರ್ಲಿಲ್ಲಪ್ಪ. ಮದುವೆ ಮಾಡ್ಕೊಂಡಾರ ನೋಡ್ರಲ್ಲ, ಅವಾಗ ದಿನ ಎದ್ದು ನಿಮ್ಮ ಮನ್ಯಾಗ ನಾನು ಇರ್ಬೋದಾ, ದಿನ ಎದ್ದಿಬ್ರು ಚಾ ಕುಡಿಬೋದಾ, ಇಷ್ಟು ಆರಾಮ್ ಇರ್ತೀವಲ್ರಿ. ವಿಚಾರ ಮಾಡಿ ನೋಡ್ರಿ ಗೌಡ್ರ. ವಿಚಾರ ಮಾಡೋದೇನೈತಿ, ಇನ್ನು ಒಂದು ತಿಂಗಳು ತಡಿ, ನಿನಗೆ ಕಟ್ಕೊಂಡ ಬಿಡ್ತೀನಿ. ಹಲೋ ಐ ಬೈ ಬೈ, ನಂಗ್ರೆ ಭಾಳ ನಾಚಿಕೆ ಆಕೈತ್ರಿ. ನಾನಾರ ಹೋಗ್ತೀನಿರಿಪ್ಪ, ನಂಗೆ ತಾಯಿ ಮತ್ತು ನಮ್ಮಣ್ಣ ಮತ್ತೆ ಬೈತಾನ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೊಂಟಾಗ ಹಿಂದೆ ನಾ ಬರುವೆ. ಹಲೋ ಐ ಬೈ ಬೈ, ಭಾಳ ಖುಷಿ ಆಗದಿರಿ ಗೌಡ್ರ. ಹುಷಾರ್ಲೆ ಮನೆಗೆ ಹೋಗ್ರಿ, ನಾನು ನಾಳೆ ಸಿಗ್ತಾನಿ. ಮಂಡ್ಯದ ಗಂಡು ಟುಟುಟೂರು ಟುಟುಟೂರು, ಮುತ್ತಿನ ಚೆಂಡು ಟುಟುಟೂರು ಟುಟುಟೂರು, ನನ್ನ ಹಿಡಿದೋರು ಯಾರು ಟುಟುಟೂರು ಟುಟುಟೂರು, ನಾ ಇಬ್ಬರ ಗಂಡ. ಇದೇನಿದು ಇವತ್ತು ಒಬ್ರು ಹೊರಗೆ ಕುಂತಿಲ್ಲ, ನಮ್ಮವ್ವ ಅಪ್ಪ ಯಾರೋ ಒಬ್ರು ಹೊರಗೆ ಕುಂತಿರ್ತಿದ್ರು. ಏನ ಪ್ರಭಾ, ಪ್ರಭಾ ಒಂದು ಚರ್ಗಿ ನೀರ್ ತರ. ಬಾರಪ್ಪ ಬಾ. ಹೆಂಡತಿ ಲಾಲ್ಯ, ಈಗ ನೆನಪಾತೇನು ಮನಿ? ಒಂದು ಬೆಳಿಗ್ಗೆ ಹೋದವ, ಈಗ ಬಂದಿ, ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ. ಮತ್ತ ನಿಂಗ ಚರ್ಗಿ ತಗೊಂಡು ನೀರು ತಗೊಂಡು ಬರ್ಬೇಕನ ನಿನ್ನ ಹೆಂಡತಿ? ಯಾಕ ಬಂದು ಕುಟೆ ಅವ್ವ ಅನ್ನಕ್ ಆಗುದಿಲ್ಲೇನಾ ನಿನ್ನ ಬಾಯಾಗ ನನ್ನ ಕಡಕ ರೊಟ್ಟಿ? ಇದೇನಪ್ಪ ಬಂದು ಕುಟೆನ ಚಾಲು ನಮ್ಮ ಒಂದು ಕಿರಿಕಿರಿ. ಯಾಕಪ್ಪ ನಂದು ಕಿರಿಕಿರಿ ಅನ್ಸಕ್ ಕುಂತೈತಿ ನಿನಗ? ಬಂದು ಕುಟೆನ ಅದ ಎಂತಿ ಬಂದ್ರ ಕಿಲಕಿಲ ಕಿಲಕಿಲ ಮಾತಾಡಿ ನಕ್ಕೊಂಡು ಕರ್ಕೊಂಡು ಹೋಗಿ ಒಳಗ. ತಾಯಿ ಬಂದ್ರ ಮುಳು ಚುಚ್ಚನಂಗ ಆತೇನ, ಮುಳುಗಾಯಿ ಮಾರ್ಯಾವ. ಏನ್ ಬಿ ಇವತ್ತು ಜಗಳಕ್ಕ ನಿಂತೀಯ? ಏನ ಯಾರು ಸಿಕ್ಕಿಲ್ಲ ಇವತ್ತು? ಓಣ್ಯಾನ ಹೆಂಗಸೂರು ಜಗಳಕ್ಕ ನಾನ ಸಿಕ್ಬಿಟ್ಟಿನ ಏನು? ಹೌದಪ್ಪ ಹೌದು. ನಾನ್ ನೋಡಿದ್ರ ಮಗ 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 ಸೊಸಿ ಸೊಸಿ ಅಂದು ಬಡ್ಕೊಂಡು ಸಾಯ್ತೀನಿ. ನಿಮಗ್ ನೋಡಿದ್ರ ಜಗಳಕ್ಕೆ ಮಾಡ್ದಂಗ ಆಕೈತಿ. ನಿಮ್ಗ ಜಗಳ ಗಂಟೆ ಅಂತ ಕಾಣ್ಸಕಂತೀನಿ ಇಲ್ಲ ನಾನು. ಅದ ಸಣ್ಣೋರಿದ್ದಾಗ ನಾನ್ ನನ್ನ ಮಗ ಅಂತ ಎದಿಗೆ ಹೊತ್ಕೊಂಡು ಹಾಲು ಕುಡ್ಸಿದ್ದೇನು, ನಿನ್ ಮಕ್ಳಿಗೆ ತೊಳೆದಿದ್ದೇನು, ನಂಗೆ ಊಟಕ್ಕೆ ಕೊಡ್ತಿದ್ದಿಲ್ಲಲ್ಲ ನೀನು. ನಾ ಊಟಕ್ಕೆ ಕೊಂದ್ರೆ ಸಾಕ ಅವ್ವ ಯಾಡಕ್ಕ ನಂಗೆ ಜೀವ ಹಿಂಜಿರಿಗೆ ಹರಿತಿದ್ದಿಲ್ಲಲ್ಲ. ನಾವಾಗ ಹಿಂಗ್ ಮಾಡಿದ್ರೆ ಹೆಂಗಿರ್ತಿತ್ತು? ಅವ್ವ ಅಂದ್ರೆ ಕಾಲ್ ಕಸಾಗಿ ಹೇಳಲ್ಲ ನಿನಗ. ಅಯ್ಯಯ್ಯ, ಈಗ ನಾ ಏನ್ ಅಂದಿ ಬೇ ನಿನಗ? ಅದಕ್ಕೆ ಯಾಕೆ ಇಷ್ಟು ಬಾಯಿ ಮಾಡ್ತೀರಿ? ಎಲ್ಲರೂ ಮಾಡ್ದಂಗ ಮಾಡಿ ಬಿಡು. ನೀ ಏನ್ ಸ್ಪೆಷಲ್ ಆಗಿ ಮಾಡಿ ಏನು? ಇದು ನೀ ನನಗೆ ಅನ್ಬೇಕಾದ್ದಲ್ಲ, ನೀ ಇದು ನನಗೆ ಅನ್ಬೇಕಾದ್ದ. ಯಾಕಂದ್ರೆ ಹೇಳು, 9 ತಿಂಗಳ ಹೊಟ್ಯಾಗ ಇಟ್ಕೊಂಡು ಹೊತ್ತು ಬೆಳೆಸಿ ಸಾಕಿ ನಿಂಗ ಇಷ್ಟು ದೊಡ್ಡವನು ಮಾಡಿ ಮದುವೆ ಮಾಡಿದಕ್ಕೂ ಸಾರ್ಥಕ ಆತು.
ನಾನೇನ್ ಸ್ಪೆಷಲ್ ಆಗಿ ಮಾಡೀನಿ ಅನ್ನಕ್ ಕುಂತಿಯಲ್ಲ, ನಿನಗ ಮಕ್ಳಾದಾಗ ಅವು ನಿಂಗೆ ಹಿಂಗ ಅಂದ್ರೆ ಗೊತ್ತಾಕೈತಿ. ಯಾವಾಗ ಗೊತ್ತಾಕೈತ್ಲಾ ತಾಯಿ ಅಂದ್ರೆ ಏನೋ, ತಾಯಿ ಬೆಲಿ ಏನು ಅಂದ. ಅಲ್ಲ ಬೇ, ಈಗ ನಿಂಗೇನ ಕಾಲಿಗರ ಬೀಳೇನ ಹೇಳ, ಅದರ ಹೇಳ್ಬಿಡು ಹೋಗ್ಲಿ. ಅವಾಗರ ಬಾಯ್ ಬಿಟ್ಟು ಹೇಳ್ತೀನಿ ಹಿಂಗಾಗೈತಿ ಹಿಂಗಿಲ್ಲ ಅಂದ್ ಏನಾಗೈತಿ ಅಂತ ಹೇಳಿದ್ರಲ್ಲ ನಂಗೆ ಗೊತ್ತಾಗುದು. ಹೇಳಬೇ, ಗೊತ್ತಾಕೈತಿ ನಂಗೂ. ಒಂದೇ ಸಮ ಅವಾಗಿಂದ ಬೈದಿದ್ದ ನಾನು ಸ್ಟಾಪ್ ಬೈತಾಳ ಹಂಗ. ನೀ ಎಷ್ಟು ಕೇಳಕ್ ಕುಂತಿ ಹೇಳ್ತೀನಿಲ್ಲ ಮಗ. ಒಂದು ಬೆಳಿಗ್ಗಿಂದ ಸಂಜೆ ಮಠ ನಾನ ಕೆಲಸ ಮಾಡ್ಬೇಕಲ್ಲ. ನಿನ್ನ ಹೆಂಡತಿ ಯಾವಾಗ ನೋಡಿದ್ರು ಆರಾಮಿಲ್ಲ ಇದ್ದ ಒಂದು ಹೇಳ್ತಾಳ. ಊರ ಮಂದಿ ಮುಂದೆ ಎಲ್ಲ ನಂದು ಕಿಮ್ಮತ್ತ ತೆಗೆದು ಬಿಟ್ಲಲ್ಲ. ಮತ್ತ ನನಗ ಅತ್ತಿಯರ ನಂಗೆ ಹಂಗಾಗ ಕುಂತೈತಿ, ನಂಗೆ ಹಿಂಗಾಗ ಕುಂತೈತಿ, ನಮ್ಮನಿ ಬೇರೆ ಮಾಡ್ತೀನಿ ಅಂತ ಹೆದರ್ಸ್ತಾಳ. ನಾ ಏನು ಮಾಡ್ಲಿಲ್ಲ, ನಂಗರ ಸಾಕ್ಬೇಕಾಗೋಗೈತ್ಪಾ. ಅಲ್ಲ ಅಷ್ಟಕ್ಕ ಹಿಂಗಂದ್ರೆ ಹೆಂಗ್ ಬೇ, ತಿಳಿಸಿ ತಿಳ್ಕೊಂತಾಳ. ಆಕಿನೂ ಸಣ್ಣಕ್ಕೆ ಅದಾಳ ಪಾಪ. ಇನ್ನ ಒಂದ್ 2 ತಿಂಗಳು ಹೋದ್ರ ಕೈಯಾಗ ಬರ್ತೈತಿ ಪಾಪ. ಅಲ್ಲಲ್ಲ ಹಲ್ಕಟ ಬಾಡ್ಯ, ಆಕಿಗೆ ಓಟು ಬೈದ್ ಬುದ್ಧಿ ಹೇಳ. ಮತ್ ನೀ ನನಗ ಹೇಳಕ್ ಕುಂತಿಯಲ್ಲ ಬುದ್ಧಿ ಮಾತ. ತಗೋಬೇ, ನೀ ಇಷ್ಟ ಹೇಳಿದೆಲ್ಲ ಮುಗಿತೀನ. ಆ ಪ್ರಭಾಗ್ ನೋಡಿ ಹೆಂಗ್ ಬೈತೀನ ಅಂದ್ರೆ ನೋಡಿ ನೀನು. ಆಕಿಗ ಬಿಡುದಿಲ್ಲ ಇವತ್ತು ಆಗಿದ್ದಾಗ್ಲಿ. ನಮ್ಮ ಅವನ ಮಾತಂದ್ರೆ ಕಾಲ್ ಕಸ ಮಾಡ್ಯಾಳ ಏನಾಕಿ. ತಡಿ ಆಕಿ ಕರೀತಾನಿ. ಚಲೋ ಆತ್ ಬಿಡಿ. ಇವತ್ತು ಹೆಂಗು ನನ್ ಮಗ ಸಿಟ್ನಾಗದನ. ಚಲೋತ್ನಾಗ ಒಂದ್ 2 ಕೊಟ್ನಂದ್ರ ದಾರಿಗೆ ಬರ್ತಾಳೆ ಪ್ರಭಾ. ನಂಗ ಉರ್ಸ್ಕೊಂಡ್ ತಿಂತಾಳಲ್ಲ, ಮಾಡ್ತೀನಿ ಇವತ್ತಕ್ಕಿದಾಗಿದ್ದಾಗ್ಲಿ. ಅತ್ತಿ ಅಂದ್ರೆ ಏನ್ ಸುಮ್ನೇನು? ಅತ್ತಿಗಷ್ಟು ಕಿಮ್ಮತ್ತಿರಂಗಲ್ಲನು. ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಂದ ನನ್ನ ಮಗ ಬಂದ. ಬೇವಾ ಇತ್ತಕ್ ತಿರ್ಗ್ಬೇ. ಒಲ್ಲೆ ಮತ್ತ ಗಂಡ ಹೆಂಡತಿ ಇಬ್ರಿಗೂ ನಾನ್ ಜಗಳ ಹಚ್ಚಿದಂಗ ಆಕೈತಿ. ಬ್ಯಾಡಪ್ಪ. ನೋಡ ನಮ್ಮ ಅವ್ವ ನೋಡ ಎಷ್ಟು ಸಂಪನ್ನದಾಳ ನಮ್ಮವ್ವ. ನೋಡ ಇಂಥವ್ರೀಗ ಅದ ಹೆಂಗ್ರ ಜೀವ ತಿನ್ನಕ್ ಮನಸ್ ಬರ್ತೈತಿ ನಿನಗ. ಪಾಪ ನೋಡ ನಮ್ಮವ್ವ ಹೆಂಗ್ ನಿಂತಾಳ. ಅಲ್ಲ ನಿಮ್ಮವ್ ಹೆಂಗ್ ನಿಂತ್ರ ನನಗೇನು ನೋಡಿ ನನಗೇನಾಗ್ಬೇಕು? ಅದೇ ಯಾಕೆ ನಂಗೆ ಹೇಳಕ್ ಕುಂತೀರಿ? ನಿಂದ್ರಲಿ ಬಿಡ್ರಿ. ನಮ್ಮ ಅವ್ಗೆ ಯಾಕೆ ಜೀವ ತಿನ್ನಕ್ ಕುಂತಿ ನೀನ? ಬಂದು ಹೋದವ್ರ ಮುಂದೆಲ್ಲ ಕಿಮ್ಮತ್ತಾಗ ಯಾಕೆ ಕುಂತಿ? ಮಾತೆತ್ತಿದ್ರ ಆರಾಮಿಲ್ಲ ಅನ್ನ ಕುಂತಿ ಅಂತ ಮನೆಗಿನ ವಾರೇ ಬದುಕು ಯಾರು ಮಾಡ್ಬೇಕು? ನಮ್ಮವೇನ್ ಬರ್ತಾ ಸಣ್ಣಕೇನ ಎಲ್ಲ ಕೆಲಸ ಮಾಡಕ? ನೀ ಸೊಸಿಯಾಗಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಅದು ಹೇಳಕ್ ಕರ್ದೆ ನಿನಗ. ಯಾರಾದ್ರೂ ಬರ್ರಿಯೋ, ನನ್ನ ಗಂಡ ನಂಗೆ ಹೊಡೆದು ಇವತ್ತು ಸಾಯ್ಸಾಯ್ ಬಿಡ್ತಾನ. ನಮ್ಮ ಅತ್ತಿ ಜಗಳ ಹಚ್ಚಿ ಸಂಪನ್ ನಂಗೆ ಕುಂತು ಬಿಟ್ಟಾಳ. ನೋಡ್ರಿ ಯಾರ ಬರ್ರಿ. ಬರ್ರಿಯೋ ಯಾರ ಬರ್ರಿಯೋ. ಏಯ್ ಮುಚ್ಚ ಬಾಯಿ, ಮುಚ್ಚ ಬಾಯಿ ಮುಚ್ಚ. ಮತ್ತ ನಿಮ್ಮ ಅವನ್ ಮಾತು ಕೇಳಿ ನೀವು ನಂಗೆ ಬೈಯಕ್ ಕುಂತೀರಿ. ಆಮೇಲೆ ಹೊಡೆಯಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳಕ್ ಕುಂತೀನಿ. ಅಲ್ಲ ನೀ ಕೆಲಸ ಯಾಕೆ ಮಾಡ್ವಲ್ಲಿ? ಮನೆಗಿನ ಕೆಲಸ ಸೊಸಿ ಅದಕ್ಕೆ ಮಾಡ್ಬೇಕಿಲ್ಲ ಅಂತ ಕೇಳಕ್ ಕುಂತೀವಿ. ನೀ ಅದಕ್ಕ ಹೂ ಅರನ್ನು ಮಾತಾಡು. ಅದು ಬಿಟ್ಟು ಬಾಯಿ ಯಾಕೆ ಬಡ್ಕೊಂತೀ? ನೀವು ಅವಾಗ್ಲೇ ಇಷ್ಟ ಸೌಮ್ಯವಾಗಿ ಸೂಕ್ಷ್ಮಿ ಕೇಳಿದ್ರೆ ನಾನು ಹಿಂಗ ಮಾತಾಡ್ತಿದ್ನಿ. ಅವಾಗ್ಲೇ ಕೌ ಅಂತ ಮಾಡಿದ್ರಿ, ನಾನು ಬಾಯ್ ಬಡ್ಕೊಂಡೆ. ಅಷ್ಟೇ ಅಂದ್ರೆ ನಿನ್ನ ಬಾಯಾಗ ನನ್ನ ಕಡಕ್ ರೊಟ್ಟಿ ಏನ್ ಜೀವ ತಿಂತೀಯ? ಹೋಗ್ಲಾ ಒಳಗ್ ಕರ್ಕೊಂಡು ಹೋಗಿ ಚಲೋತ್ನಾಗ ಒಂದ್ 2 ಬಿಗದ ಮಾತಾಡ್ಸೋಗತ್ತೆ. ಚಲೋತ್ನಾಗ ಬುದ್ಧಿ ಕಲಸಕ್ಕೀಗ ಬಿಡ್ಬೇಡ. ಹ್ಞೂ ಬೇವಾ, ನೀ ಹೇಳಿದ್ದಕ್ಕ ಒಳಗ್ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಇಲ್ಲೇ ಒದ್ದಿತ್ತಿದ್ದೆ. ಮತ್ತಕ್ಕೀಗ ನನ್ನ ಬಾಯಾಗ ಬರ ಮಾತು ಮತ್ತೆ ಮಾತಾಡಬಾರ್ದವು. ನಮ್ಗ ಅಷ್ಟು ಸಿಟ್ಟು ಬರಾಕುಂತೈತಿ ನೋಡ್ಬೇ. ನಿನಗ ಕಾಡಿಸ್ತಾಳೆ ಏನ್ ಬೇಕೀಗ ಮಾಡ್ತೀನಿ ನೋಡ್ಬೇ ಒಳಗ್ ಕರ್ಕೊಂಡು ಹೋಗಿ. ಅಲ್ರಿ ಏತೀರ ನನಗ ನನ್ನ ಗಂಡಗ ಜಗಳ ಯಾಕೆ ಹಚ್ಚಾಕ್ ಕುಂತೀರಿ ನೀವು? ತಡ್ರಿ, ನಾನು ನಮ್ಮ ಅವ್ವ ಅಪ್ಪಗೆ ಎಲ್ಲಾರ್ಗು ಫೋನ್ ಮಾಡಿ ಕರೆ ಕಳಿಸ್ತೀನಿ. ನಾ ಬಿಡೋಂಗಿಲ್ರಿ ಇದನ್ನ ಇಲ್ಲಿಗೆ. ಹೋಗ ಮೊದ್ಲ ನನಗೆ ಮಗ ಕಡೆ ಮಾತಾಡೋ ಹೋಗ. ಆಮೇಲೆ ನಿಮ್ಮ ಅವ್ವ ಅಪ್ಪಗೆ ಕರೆಸಂತಿ. ನನ್ನ ಮಗ ನನ್ನ ಪರ ಅದಾನ, ನನ್ನ ಪರ. ನಾನು ನೋಡ್ತೀನಿ ತಗರಿ ಅತ್ತಿಯರ. ಡಿಂಗ್ರ ಬಿಲ್ಲಿ ಈಕಿ ನೋಡ್ ಎಷ್ಟು ಸೊಕ್ಕೈತಿ ನೋಡ್ ಮೈಯಾಗ. ಮಾಡ್ತೀನಿ ಈಕೀಗ. ನನ್ನ ಮಗ ಈಗೀಗ ಬೈಲಿಲ್ಲ ಅಂದ್ರ ಅಯ್ಯವ್ವ ಹೌದು, ಒಳಗೋಗಿ ನಾನು ಕದ್ದು ಕೇಳಿಸ್ಕೊಳಕ ಬೇಕು. ಇಲ್ಲಂದ್ರ ನಂಗೆ ಸಮಾಧಾನ ಆಗ್ಬೇಕಲ್ಲ. ಪ್ರಭಾ ಮಾತಾಡ, ಹಂಗ್ಯಾಕ್ ಕುಂತಿ? ಯಾಕೆ ಮಾತಾಡ್ಬೇಕು ಅಂತೀನಿ. ನಿಮ್ಮವ್ವ ಅಷ್ಟು ಭಯ ಕುಂತಾಳ, ಹಂಗ ನಿಂತಿಯಲ್ಲ. ನಿಂಗೆ ತಿಳಿತೈತಿ ಇಲ್ಲಿ ಇಲ್ಲ? ದಿನ ಅದು ಮಾಡಿದ್ದು ಮಾಡನ್ ಜೀವ ತಿಂದಿದ್ದಕ್ಕ ನಾ 2 ದಿನ ರೆಸ್ಟ್ ಮಾಡ್ಬೇಕ ನಂಗೆ ಮಾಡೇನಿ. ಏನಾಯ್ತು? ನಾಳೆಯಿಂದ ನಾನ ಮಾಡ್ತಿದ್ನಿ. ಅದಕ್ಕ ನೀವು ಬೈಬೇಕೇನು? ಹೆಂಡತಿ ಏನ್ ಮಾಡಿದ್ರು ಪರ ವಹಿಸ್ಬೇಕು. ಅದ ಗಂಡನ ಧರ್ಮ. ನೋಡ್ರಿ, ಈಗ ನೀವೇನ್ ನಂಗೆ ಮಸ್ಕ ಹಚ್ಚಕ್ ಹೋಗ್ಬೇಡ್ರಿ, ಬೆಣ್ಣೆ ಹಚ್ಚಕ್ ಹೋಗ್ಬೇಡ್ರಿ, ನಂಗೆ ಮಾತಾಡಕ್ಕೂ ಹೋಗ್ಬೇಡ್ರಿ. ಸುಮ್ಮನೆ ಕುಂತ ಬಿಡ್ರಿ ನೀವು. ಹಂಗ್ ಮಾಡ್ಬೇಡ. ಇನ್ನೊಮ್ಮೆ ಬೈಯೋದಿಲ್ ತಗೋ. ನಮ್ಮ ಅವು ಹೇಳ್ತೀನಿ ಈ ಸಲ, ಆಯ್ತಾ? ಯವ ಬಂಗಾರದಂತ ನನ್ನ ಗಂಡ ಮಗ ಅಂತ ಎತ್ತಿದ್ದಕ್ಕೂ ಸಾರ್ಥಕ ಆತ್ ನೋಡು. ನನ್ನ ಮಗ ಎಷ್ಟು ಚಂದ ಬೈಯಾಕ ಕುಂತ ನೋಡಿಕೀಗ. ಪಾಪ ನನ್ನ ಮಗ. ನಾನ ಜಾಸ್ತಿ ಬೈದು ಬಿಟ್ಟೆ. ಆದ್ರೂ ಕಣ್ಣಾರ ನೋಡ್ದಂಗ ಆಗ್ವಲ್ತಲ್ಲ. ಏನು ಚೆನ್ನಾಗಿನೂ ಕೇಳಿಸ್ವಲ್ತು. ಕಿಟಕಿ ಪರ್ದಿನೂ ಹಾಕೊಂಡ್ಬಿಟ್ಟಾರ, ಏನು ಗೊತ್ತಾಗ್ವಲ್ತು ನೋಡು. ಹೋಗ್ಲಿ ಬಿಡು, ಏನ್ ಮಾಡ್ಬೇಕು? ಇಲ್ಲೇ ರೇಷ್ಮಿ ಮನಿಗಾರ ಹೋಗಿ ಬರ್ತೇನೆ. ನಾನು ಹಿಂಗೊಂದು ದಿನ ಹೇಳ್ಬೇಕು. ಏನು ಹೇಳದ್ ಬೇಕಾಗಿಲ್ಲಪ್ಪ ಸ್ವಾಮಿ. ನಾನ್ ತಂದಿದ್ ನೋಡಿದ್ರ ಕುಣ್ಕೊಂಡ್ ನೀನ ಬಂತಿ ನನ್ನ ಕಡೆ ಓಡ್ಕೊಂಡು. ನಾ ಏನು ಬರ್ಗೆಟ್ ಕುಂತಿಲ್ ತಗೋರಿ. ಏನಿದು ವಾಸ್ನಿ? ಪಿಜ್ಜಾ. ಅಯ್ಯೋ ಎಷ್ಟು ಚಲೋದಿರಿ ನೀವು. ಸಾರಿ ರೀ ಯಾವಾಗಲೇ ಬೈದಿದ್ದಕ್ಕ. ಎಲ್ಲ ಊಪಿ ಮಾಡ್ಬಿಡ್ರಿ.
ನಂಗರ ಭಾಳ ಇಷ್ಟ ರೀ ಪಿಜ್ಜಾ. ಹೆವಿ ಚೀಸ್ ಹಾಕಿಸ್ಕೊಂಡು ಬಂದಿರಿ. ಪಿಜ್ಜಾ. ವಿವಾಹ ಭೋಜನವಿದು ವಿಶಿಷ್ಟ ಭಕ್ಷ್ಯಗಳಿವು. ವಿವಾಹ ಭೋಜನವಿದು ವಿಶಿಷ್ಟ ಭಕ್ಷ್ಯಗಳಿವು. ಅಲ್ರಿ ಅವಾಗ್ಲೇ ಮತ್ತೆ ಯಾಕೆ ಹಂಗೆ ಬೈಯಾಕ ಕುಂತಿದ್ರಿ ನೀವು? ಇನ್ನೊಮ್ಮೆ ನಂಗೆ ಹಾಗೆಲ್ಲ ಬೈಬೇಡ್ರಿ ನೋಡ್ರಿ ನೀವು. ಪಿಜ್ಜಾ ತಂದ್ರು ನಿಮ್ಮ ಮಾತು ಕೇಳೋದಿಲ್ರಿ ನಾನು. ಅಲ್ಲ ಪಾಪ ನಮ್ಮವ್ವ ಅಳಾ ಕುಂತಿದ್ಲಲ್ಲ ಅದಕ್ಕೆ ಪಾಪ ಅಂದು ನಿಂಗೆ ಯಾರು ಬೈದ್ಬಿಟ್ನಿ. ಇನ್ನೊಮ್ಮೆ ಹಂಗೇನಾರ ಆತಂದ್ರ ಬೈತೀನಿ, ಸ್ವಲ್ಪ ಬೈತೀನಿ, ಇಷ್ಟಕ್ಕೊಂದು ಬೈಯೋದಿಲ್ಲ ಪ್ಲೀಸ್. ಆತ್ ತಗೋರಿ, ಇನ್ನೊಮ್ಮೆ ದೊಡ್ಡ ಪಿಜ್ಜಾ ತರ್ರಿ. ಇದು ಸಣ್ಣದಾತು. ಮಾರಾಯ ಇದು ಲಾಸ್ಟ್ ಸೈಜ್, ಇದಕ್ಕಿನ್ನ ದೊಡ್ಡದು ಬರುವುದಿಲ್ಲ. ಬೇಕಂದ್ರೆ ಹೇಳು, ಇನ್ನೊಮ್ಮೆ ಯಾರು ತರ್ತೀನಿ. ಹೋಗ್ರಿ ಒಳಗ ಫ್ರಿಜ್ನ್ಯಾಗ ಅದು ಟೊಮ್ಯಾಟೊ ಸಾಸ್ ಐತ್ ನೋಡ್ರಿ, ತಗೊಂಬರ್ರಿ. ಹಚ್ಕೊಂಡು ತಿನ್ನಾಕ ಚಲೋ ಅನಿಸ್ತೈತಿ. ಇವ್ರು ಕೊಟ್ಟಿದ್ದು 2 ಪ್ಯಾಕೆಟ್ ನಂಗೆ ಸಾಲೋಂಗಿಲ್ಲ. ಗಂಡನ್ನ ಹಿಂಗೆಲ್ಲ ಕಂಟ್ರೋಲ್ನಾಗ ಇಟ್ಕೊಂಡ್ರ ಬಾಳೆ ಬಚ್ಚೆ ಆಗೋದು. ಇಲ್ಲಂದ್ರೆ ಮುಗ್ದೋತ ನಮ್ಮ ಅತ್ತಿ ಕೈಯಾಗ ನನ್ನ ಬಾಳೆವು.